PUC ಮುಗಿಸಿದ ನಂತರ ಮುಂದೆ ಏನು, ಯಾವ ಕೋರ್ಸ್ ಓದಿದ್ರೆ ಭವಿಷ್ಯ ಭದ್ರ ಆಗಿರುತ್ತೆ? ಇಂಥ ನೂರಾರು ಪ್ರಶ್ನೆಗಳು ಪೋಷಕರನ್ನ ಮತ್ತು ವಿದ್ಯಾರ್ಥಿಗಳನ್ನು ಕಾಡ್ತಾ ಇರುತ್ತವೆ. ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ಸರಿಯಾದ ಮಾರ್ಗದರ್ಶನ ಕೊಡೋಕೆ News18 ಕನ್ನಡ ಮತ್ತು AD6 ಅಡ್ವರ್ಟೈಸಿಂಗ್ ಏಜೆನ್ಸಿ ಸಜ್ಜಾಗಿದೆ. ಶಿವಮೊಗ್ಗದಲ್ಲಿ ಆಯೋಜನೆಯಾಗಿರುವ ವಿದ್ಯಾಸಂಗಮ ಶಿಕ್ಷಣ ಮೇಳದ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ಶಿವಮೊಗ್ಗದಲ್ಲಿ ಶಿಕ್ಷಣದ ಹಬ್ಬ News18 ಕನ್ನಡ ವಿದ್ಯಾಸಂಗಮ. 40+ ಕಾಲೇಜುಗಳ ಪ್ರಾಂಶುಪಾಲರ ಜೊತೆ ಪೂರ್ವಭಾವಿ ಸಂವಾದ. PUC ಫಲಿತಾಂಶದ ಬೆನ್ನಲ್ಲೇ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಪೋಷಕರಿಗೆ ಕೆರಿಯರ್ ಟೆನ್ಷನ್ ಶುರುವಾಗುತ್ತೆ. ಯಾವ ಕಾಲೇಜು ಸೇರಿಸಬೇಕು, ಯಾವ ಕೋರ್ಸ್ಗೆ ಬೇಡಿಕೆ ಇದೆ, ಎಲ್ಲಿ ಓದಿದರೆ ಕೆಲಸ ಸಿಗುತ್ತೆ ಅನ್ನೋದು ಪೋಷಕರ ದೊಡ್ಡ ಚಿಂತೆ. ಇದಕ್ಕಾಗಿಯೇ ಶಿವಮೊಗ್ಗದಲ್ಲಿ News18 ಕನ್ನಡ ಹಾಗೂ AD6 ಅಡ್ವರ್ಟೈಸಿಂಗ್ ಏಜೆನ್ಸಿ ಸಹಭಾಗಿತ್ವದಲ್ಲಿ ಬೃಹತ್ ಎಜುಕೇಷನ್ ಎಕ್ಸ್ಪೋ ಆಯೋಜನೆಯಾಗಿದೆ. News18ನ ಈ ವಿಶೇಷ ಕಾರ್ಯಕ್ರಮ ವಿದ್ಯಾಸಂಗಮ ವಿದ್ಯಾರ್ಥಿಗಳ ಮುಂದಿನ ದಾರಿಗೆ ಬೆಳಕಾಗಲಿದೆ. ಕಾರ್ಯಕ್ರಮಕ್ಕೂ ಮುನ್ನ ಶಿವಮೊಗ್ಗದ ರಾಯಲ್ ಆರ್ಕಿಡ್ನಲ್ಲಿ ಪೂರ್ವಭಾವಿ ಸಂವಾದ ನಡೆಯಿತು. ನೆಟ್ವರ್ಕ್ 18 ಸೌತ್ನ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ DP ಸತೀಶ್, ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕ ಚಂದ್ರಪ್ಪ ಗುಂಡಪಲ್ಲಿ ಹಾಗೂ News18 ಸೇಲ್ಸ್ ಸೌತ್ ಜನರಲ್ ಮ್ಯಾನೇಜರ್ ಬಸವರಾಜ್ ಭಾಗಿಯಾಗಿ ಮಹತ್ವದ ಚರ್ಚೆ ನಡೆಸಿದ್ರು. ಜಿಲ್ಲೆಯ 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಾಲೇಜುಗಳ ಪ್ರಾಂಶುಪಾಲರು ಈ ಸಮಾಲೋಚನೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ರೂಪುರೇಷೆ ಸಿದ್ಧಪಡಿಸಿದ್ರು. ಮಕ್ಕಳಿಗೆ ಅನುಕೂಲ ಆದರೆ ಒಳ್ಳೆಯದು. ಮತ್ತೆ we will keep it in mind that we have to save your face and your reputation also. ಯಾಕೆಂದ್ರೆ ನಮ್ಮ ಮಾತು ಕೇಳಿ ಯಾರು ಮಕ್ಕಳು ಬರೋದು, ನಿಮ್ಮ ಮಾತು ಕೇಳಿ ಬಂದಿರ್ತಾರೆ. ನಾಳೆ ಗ್ರೌಂಡ್ ಲೆವೆಲ್ ಅಲ್ಲಿ ಯುವರ್ ಆನ್ಸರ್ ಬಿಡುತ್ತೆ ನಾವು. ಆದ್ರಿಂದ ವಿಲ್ ಕೀಪ್ ದಟ್ ಇನ್ ಮೈಂಡ್. ಯಾಕಂದ್ರೆ ಮಕ್ಕಳು ಪ್ರತಿ ವರ್ಷ ಬಂದು ಹೋಗ್ತಾರೆ. ನೀವು ಯು ವಿಲ್ ರಿಮೈನ್ ಅಂಡ್ ವಿ ವಿಲ್ ರಿಮೈನ್. ನೆಕ್ಸ್ಟ್ ಇಯರ್ ನಿಮ್ಮನ್ನು ನಾವು ಭೇಟಿ ಆಗಬೇಕು. You are being a principals, main teachers, we request you to share the information which will definitely help the students in terms of scholarship ಆಗಿರ್ಬೋದು. ಈಗ ಆಲ್ಮೋಸ್ಟ್ ಒಂದು 25 to 30 ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗದಿಂದ ಸಮ್ಮನ್ ಟಾಪ್ 50 ರ್ಯಾಂಕ್ಸ್ ಅಲ್ಲಿ ಬಂದರೆ ನಮ್ಮ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನು ಪಾರ್ಟಿಸಿಪೇಟ್ ಮಾಡಿರ್ತಾರೆ, ದೇ ಕ್ಯಾನ್ ಗೆಟ್ ಅ ಫ್ರೀ ಆಫ್ ಅಡ್ಮಿಷನ್ ಎನಿವೇರ್ ಔಟ್ ಆಫ್ ದಟ್ 30 ಇನ್ಸ್ಟಿಟ್ಯೂಷನ್. ದಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ದ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್. ಏಪ್ರಿಲ್ 4 ಮತ್ತು 5ರಂದು ಶಿವಮೊಗ್ಗದ ಪೊಲೀಸ್ ಭವನದಲ್ಲಿ ವಿದ್ಯಾಸಂಗಮ ಮೇಳ ನಡೆಯಲಿದೆ. ಇಲ್ಲಿ ಕೇವಲ ಮಾಹಿತಿ ಮಾತ್ರವಲ್ಲ, ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳ ಶಿಕ್ಷಣ ತಜ್ಞರಿಂದ ನೇರ ಮಾರ್ಗದರ್ಶನವೂ ಸಿಗಲಿದೆ. ವಿಶೇಷ ಅಂದ್ರೆ PU ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದಾಗಿ ಹಲವು ಶಿಕ್ಷಣ ಸಂಸ್ಥೆಗಳು ಘೋಷಿಸಿವೆ. ಭವಿಷ್ಯದ ಕನಸು ಹೊತ್ತ ವಿದ್ಯಾರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. 5 ಮತ್ತು 6ನೇ ತಾರೀಕು ಕಾರ್ಯಕ್ರಮ ಇರೋದು ನಿಮಗೆ ಗೊತ್ತಿರೋ ಹಾಗೆ. ಸೊ ಆ ಕಾರ್ಯಕ್ರಮಕ್ಕೆ ಎಲ್ಲ ಮಕ್ಕಳು ಬರಬೇಕು. ಸೊ ಯಾಕಂತ ಹೇಳಿದ್ರೆ ನೀವು ಅಷ್ಟು ಕಾಲೇಜ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಆ ಎಲ್ಲ ಕಾಲೇಜು ನಿಮಗೋಸ್ಕರನೇ ಬರ್ತಾ ಇದೆ. ಸೊ ನೀವು ಜಸ್ಟ್ ಅಟೆಂಡ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ. PUC ಮಕ್ಕಳಿಗೆ PUC ಆದಮೇಲೆ ಯಾವ ಕಾಲೇಜು, ಯಾವ ಕೋರ್ಸು, ಈ ರೀತಿ ಸಾಕಷ್ಟು ದ್ವಂದ್ವಗಳಿರುತ್ತೆ. ಆ ದ್ವಂದ್ವಗಳನ್ನ ನಿವಾರಿಸಲಿಕ್ಕೆ News18 ಅವರು ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕದ ಎಲ್ಲಾ ರೆಪ್ಯೂಟೆಡ್ ಯೂನಿವರ್ಸಿಟಿನ ಒಂದ್ ಕಡೆ ಕರೆಸಿ ಯಾವ್ಯಾವ ಕಾಲೇಜಲ್ಲಿ ಏನೇನು ಬೆಸ್ಟ್ ಕೋರ್ಸ್ನ ನೀವು ಸೆಲೆಕ್ಟ್ ಮಾಡಬಹುದು ಅನ್ನೋದು ನಮ್ಮ ಮಕ್ಕಳಿಗೆ ಅವರು ಇದ್ದಂತ ಊರಲ್ಲೇ ಮಾಹಿತಿ ತಿಳಿಸ್ತಕ್ಕಂಥ ಒಂದು ಉತ್ತಮವಾದ ಕಾರ್ಯನ News18 ಮಾಡ್ತಾ ಇದೆ. News18 ಇಂದ ಸೊ ಎಲ್ಲಾ ಇನ್ಸ್ಟಿಟ್ಯೂಟ್ಸ್ನ ಟಾಪ್ ಇನ್ಸ್ಟಿಟ್ಯೂಟ್ಸ್ನ ಅದರಲ್ಲೂ ಬ್ಯಾಂಗ್ಳೂರ್ ಕಾಲೇಜಸ್ನ ನಮ್ಮ ಟೈರ್ 2 ಸಿಟಿ ಶಿವಮೊಗ್ಗಗೆ ಕರ್ಕೊ ಬಂದಿರೋದು. ಆಕ್ಚುಲಿ ಇಟ್ಸ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಅವೇರ್ನೆಸ್ ಆಗುತ್ತೆ. ಟಾಪ್ ಇನ್ಸ್ಟಿಟ್ಯೂಟ್ಸ್ನ ನಮ್ಮ ಟೈರ್ 2 ಸಿಟಿಗೆ ಕರ್ಕೊ ಬಂದಿರೋದು. ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಗಳನ್ನ ಶಿವಮೊಗ್ಗದಲ್ಲೇ ಕರೆಸಿ ಅವರನ್ನ ಪ್ರತಿಯೊಬ್ಬ ಪೋಷಕರಿಗೆ ಎಲ್ಲಾ ರೀತಿಯ ಮಾಹಿತಿಯನ್ನ ಒದಗಿಸಿ ಅಲ್ಲಿ ಸಿಗುವಂತ ಎಲ್ಲಾ ರೀತಿಯ ಸೌಲಭ್ಯಗಳ ಮಾಹಿತಿಯನ್ನು ಕೂಡ ಕೊಡಿಸ್ತಾ ಇದ್ದಾರೆ ಏಪ್ರಿಲ್ 4, 5ಕ್ಕೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಪೋಷಕರ ಪರವಾಗಿ News18 ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳ ಏಳಿಗೆಯೇ ಈ ವಿದ್ಯಾಸಂಗಮದ ಮುಖ್ಯ ಉದ್ದೇಶ. ಎಲ್ಲರಿಗೂ ಉಚಿತ ಪ್ರವೇಶವಿದ್ದು ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದರ ಸದುಪಯೋಗ ಪಡೆದುಕೊಳ್ಳಲಿದ್ದಾರೆ. ನಿಮ್ಮ ಮತ್ತು ನಿಮ್ಮ ಸ್ನೇಹಿತರ ಉಜ್ವಲ ಭವಿಷ್ಯಕ್ಕಾಗಿ ಈ ವಿಶೇಷ ಎಜುಕೇಷನ್ ಎಕ್ಸ್ಪೋಗೆ ತಪ್ಪದೇ ಭೇಟಿ ನೀಡಿ. ಕ್ಯಾಮರಾಮನ್ ಜೊತೆ ವಿನಯ್ ಪುರ್ದಾಳ್, News18 ಶಿವಮೊಗ್ಗ.